ಕೆಲವು ಮನೆ ಮೇಲೆ ರೈಡ್ ಮಾಡಿ ಬಿಸಿ ಮುಟ್ಟಿಸೋ ಕೆಲಸ ಆಯಿತು, ಮತ್ತು ಕೆಲವೊಂದು ಕೇಸ್ ಆಯಿತು. ಸಮಥಿಂಗ್ ಏನು ವಿಚಾರ ಸರ್ ಅದು ರೈಟ್ ವಿಚಾರ? ಇಲ್ಲ, ನಾವು ಮೊನ್ನೆ ಕೂಡ ಹೇಳಿದ್ದೀವಿ, ನಾವು ಕೆಲವ್ರ ಬಗ್ಗೆ ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅದು ರೌಡೀಸ್ ಆ್ಯಕ್ಟಿವಿಟೀಸ್ ಬಗ್ಗೆ ನಿಗಾ ಇಡ್ಲಿಕ್ಕೆ ನಮ್ಮ ಇಡೀ ಸಿಟಿಯಲ್ಲಿ ಎಲ್ಲ DCPs ಮತ್ತು CCB ಅವರು ಸೇರಿ ಇಡೀ ಸಿಟಿಯಲ್ಲಿ ಅಂದಾಜು 1500 ಜನ ಚೆಕ್ ಮಾಡಿದ್ದಾರೆ ಅವರು ರೌಡೀಸ್ಗೆ. ಆ ಪೈಕಿ ಮೋರ್ ದೆನ್ 400ಕ್ಕಿಂತ ಜಾಸ್ತಿ MOBs ಚೆಕ್ ಆಗಿದೆ, ಮತ್ತು 127 ಕೇಸಸ್ ರಿಜಿಸ್ಟರ್ ಆಗಿದೆ ಅವ್ರ ಮೇಲೆ. ಆಮೇಲೆ ಕೆಲವು ವಾರಂಟೀಸ್, ಅವರು ವಾರಂಟ್ ನಾನ್ ಬೆಲಿಬಲ್ ವಾರಂಟ್ ಪೆಂಡಿಂಗ್ ಇತ್ತು, ಅದು ಎಕ್ಸಿಕ್ಯೂಟ್ ಆಗಿದೆ. ಇದು ನಮ್ಮದು ಒಂದು ಸರ್ಪ್ರೈಸ್ ಒಂದು ಚೆಕ್ ಇತ್ತು. ಇನ್ನು ಮುಂದೆ ಕೂಡ ನಾವು ಇದೇ ರೀತಿ ಮಾಡ್ತೀವಿ. ಸದ್ಯಕ್ಕೆ ಕೆಲವ್ರ ಮೇಲೆ ನಮ್ಮ ಟೆಸ್ಟಿಂಗ್ ಇದು ಸೋಕೋ ಟೀಮ್ ಹತ್ರ ನಾರ್ಕೋಟಿಕ್ಸ್ ಟೆಸ್ಟ್ ಕಿಟ್ ಇದೆ, ಅದನ್ನು ನಾವು ಯೂಸ್ ಮಾಡಿದ್ದೀವಿ. ಆಸ್ ಆಫ್ ನಾವು ಇಲ್ಲಿವರೆಗೆ ರಿಪೋರ್ಟ್ ಪ್ರಕಾರ ಕೆಲವು 10 ಜನ ಮೇಲೆ ಡ್ರಗ್ಸ್ ಸೇವನೆ ಮಾಡಿದ್ದಾರೆ, ಅದರದ್ದು ಕೂಡ ರಿಪೋರ್ಟ್ ಬಂದಿದೆ. ಇನ್ನೂ ಹಲವಾರು ರಿಪೋರ್ಟ್ ಬರಲಿಕ್ಕೆ ಬಾಕಿ ಇದೆ. ಕೆಲವೊಂದು ಲಾಡ್ಜಸ್ ಅಂದರೆ ಇದು ಬಾರ್ಗಳ ಮೇಲೆ ಕೂಡ ಇಲ್ಲ, ಪ್ರತಿಯೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂದರೆ ನಮಗೆ ಕೆಲವು ಮಾಹಿತಿ ಇತ್ತು, ಕೆಲವು ಕಡೆ ರೌಡೀಸ್ ಅವರು ಇದ್ದಾರೆ. ಸೊ ಅಲ್ಲಿ ಎಲ್ಲಿ ಸಂಬಂಧಪಟ್ಟಿದೆ ಅಲ್ಲಿ ಮಾಡಿದ್ದೀವಿ. ಬೇರೆ ಯಾವುದೂ ಉದ್ದೇಶಕ್ಕೋಸ್ಕರ ಅಲ್ಲ, ಒಂದೇ ಉದ್ದೇಶ ಅಂದರೆ ರೌಡೀಸ್ ಚಟುವಟಿಕೆ ನಾವು ಕಂಟ್ರೋಲ್ ಮಾಡಬೇಕು. ಜೊತೆಗೆ ಅವ್ರ ಮೇಲೆ ಆಗಾಗ ನಾವು ಏನು ಬೇರೆ ಬೇರೆ ರೀತಿಯಿಂದ ಅವ್ರಿಗೆ ಕಂಟ್ರೋಲ್ ಇಟ್ಕೊಂಡಿದ್ದೀವಿ. ಇದು ಒಂದು ಅದರದ್ದು ಪಾರ್ಟ್. ಸದ್ಯಕ್ಕೆ ಯಾವುದು ಬಂದಿಲ್ಲ, ಬಟ್ ಕೆಲವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವರು ಅವ್ರು ತಮ್ಮದು ಮನೆಯಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಸೊ ನ್ಯಾಚುರಲ್ ಆಗಿ ಅವ್ರಿಗೆ ನಾವು ಒಂದು ಏನು ಟೈಮ್ ಕೊಟ್ಟಿದ್ದೀವಿ, ಅಷ್ಟವರೆಗೆ ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಹಾಜರಾಗಬೇಕು. ಇಲ್ಲಾಂದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಮಗೆ ಅದರ ಬಗ್ಗೆ ಎಲ್ಲಿ ಅವ್ರು ಹೋಗಿದ್ರೆ ಏನು ಮಾಡ್ತಾಯಿರೋ ಅದರ ಬಗ್ಗೆ ಕೆಲವು ಮಾಹಿತಿ ಬಂದಿದೆ. ನಾವು ಅದ್ರ ಪ್ರಕಾರ ಇಲ್ಲ, ಹಲ್ಲೆ ಆಗಿಲ್ಲ. ನಿಮಗೆ ಗೊತ್ತಿದೆ, ಈ ಥರ ಸಾಯಂಕಾಲ ಜಾಸ್ತಿ ಜನ ಸೇರಿದ ಮೇಲೆ ಅಲ್ಲಿ ಸ್ವಲ್ಪ ನುಗ್ಗು ಆಗ್ತದೆ, ಆ ಥರ ಆಗಿದೆ. ಸರ್, ಆಮೇಲೆ ಇನ್ನೊಂದು ಅಂದರೆ ಅವಲಹಳ್ಳಿ ಇನ್ಸಿಡೆಂಟ್ ಆದಮೇಲೆ ಕೆಲ ಕಾಲೇಜುಗಳಲ್ಲಿ ವೀಟು ವ್ಯವಸ್ಥೆಗೆ ಅದರ ಕೂಡ ಹೇಳಿದ್ದೀರಿ. ಸ್ಟೂಡೆಂಟ್ಸ್ ಬೇರೆ ಕಡೆ ಆ ಥರ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಕಾರಣಕ್ಕೆ ಅವಲಹಳ್ಳಿಯಲ್ಲಿ ಮೊನ್ನೆ ಅದು ತುಂಬ ಗ್ಯಾದರಿಂಗ್ ಜಾಸ್ತಿ ಇತ್ತು. ನಮ್ಮ ಸಂಬಂಧಪಟ್ಟ 2 ಗುಂಪಲ್ಲಿ ಅವರು ಸ್ಟೂಡೆಂಟ್ಸಲ್ಲಿ ಘರ್ಷಣೆ ಆಗಿತ್ತು. ಅದರಲ್ಲಿ 8 ಜನ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ರೆಸ್ಟ್ರಿಗೇಟ್ ಮಾಡಿದ್ದಾರೆ ಅವರು. ನಾವು ಕೂಡ ಕ್ರಮ ತಗೊಂಡಿದ್ದೀವಿ. ಬಟ್ ಇದು ರಿಪೀಟ್ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಾಲೇಜಸಲ್ಲಿ ಅವ್ರದ್ದು ಏನು ಫಂಕ್ಷನ್ಸ್ ಇದೆ ಮುಂಚೆ ನಮ್ಮ ಪೊಲೀಸ್ಗೆ ಕೂಡ ಇನ್ವಾಲ್ವ್ ಮಾಡಿ ಅವ್ರು ಮೀಟಿಂಗ್ ಮಾಡಬೇಕು. ಮತ್ತು ಒಂದು ಟೈಮ್ ಲಿಮಿಟ್, ಮತ್ತು ಯಾರು ಆರ್ಗನೈಸ್ ಮಾಡ್ತಾಯಿದ್ದಾರೆ, ಆಮೇಲೆ ಏನೇನು ಪ್ರೋಗ್ರಾಮ್ ಇದೆ ಅದೆಲ್ಲ ಪಟ್ಟಿ ಕೊಡಬೇಕು ಕಡ್ಡಾಯವಾಗಿ ಪೊಲೀಸ್ಗೆ ಅಂತ ಹೇಳಿ.